ಯಾರಿಗೆಲ್ಲ ತುಂಬ ಕೈಕಾಲು ನೋವಿದೆ, ಮಂಡಿ ನೋವಿದೆ, ತುಂಬ ಬೆನ್ನು ನೋವಿದೆ, ಆ ನೋವನ್ನ ಸುಮ್ಮನೆ ದಿವಸ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋರಿಗೆಲ್ಲ ಒಂದು ಟಿಪ್ಸ್. ಪೇನ್ ಆಗಿದೆ, ಆ ಪೇನ್ ಆಗಿರೋ ಜಾಗಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಅದನ್ನ ಮಸಾಜ್ ಮಾಡೋದ್ರಿಂದ ತುಂಬ ಪ್ರೆಸರ್ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು, ಜಸ್ಟ್ ಮಸಾಜು. ಅಲ್ಲಿ ಬಿಸಿ ಆಗ್ಬೇಕು ಅಷ್ಟೇ. ಅಂದ್ರೆ ನರಗಳದ್ದು ಪ್ರಾಬ್ಲಮ್ ಏನೇ ಇದ್ರೂ ಈ ಆಯಿಲ್ನಲ್ಲಿ ಮಸಾಜ್ ಮಾಡಿದ ತಕ್ಷಣನೇ ನರಗಳಿಂದ ಎಲ್ಲ ಥರದ ವೀಕ್ನೆಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ನಮಸ್ತೆ ವೀಕ್ಷಕರೇ, ಇವತ್ತು ಒಂದು ಹೊಸ ಟಿಪ್ಸ್ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಯಾರಿಗೆಲ್ಲ ತುಂಬ ಕೈಕಾಲು ನೋವಿದೆ, ಮಂಡಿ ನೋವಿದೆ, ತುಂಬ ಬೆನ್ನು ನೋವಿದೆ, ನನಗೆ ಕುತ್ತಿಗೆ ಉಳುಕ್ಬಿಟ್ಟಿದೆ, ಇಲ್ಲ ಬೆನ್ನು ನೋವು ತುಂಬ ಜಾಸ್ತಿಯಾಗಿ ಆಪ್ರೇಷನ್ ಮಾಡಿಸ್ಬೇಕು, ಇಲ್ಲ ಒಂದು ಚಿಕ್ಕದಾದ ನೋವು, ಆ ನೋವು ತುಂಬ ವರ್ಷದಿಂದ ಕಾಡ್ತಾ ಇದೆ, ತುಂಬ ನೋವಿನಿಂದ ನರಳ್ತೀನಿ, ಅದು ನೈಟ್ ಆಯಿತು ಅಂತಂದರೆ ನೋವು ಜಾಸ್ತಿ ಆಗುತ್ತೆ, ಇಲ್ಲ ಬ್ಯಾಕ್ ಪೈನ್ ತುಂಬ ಜಾಸ್ತಿ ಆಗಿದೆ, ಯಾರಿಗೆಲ್ಲ ಸಿಸರಿಯನ್ ಆಗಿದ್ದೀರಾ ಅವರಿಗೆಲ್ಲ ಬ್ಯಾಕ್ ಪೈನ್ ತುಂಬ ಕಾಡ್ತಾ ಇದೆ, ಯಾರಿಗೆಲ್ಲ ತುಂಬ ಮೈಕೈ ನೋವಿದೆ, ಆ ನೋವನ್ನ ಸುಮ್ಮನೆ ದಿವಸ ಇಟ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋರಿಗೆಲ್ಲ ಒಂದು ಟಿಪ್ಸ್. ಏನಪ್ಪ ಅದು ಅಂತಂದರೆ ತುಂಬ ಸಿಂಪಲ್ಲು, ತುಂಬ ನಿಮ್ಮ ಮನೆಯಲ್ಲೇ ಇರುವಂತಹದ್ದು. ಒಂದು 15 ಮಿನಿಟ್ಸು ಅದಕ್ಕೋಸ್ಕರ ನೀವು ಟೈಮ್ ಕೊಟ್ರಿ ಅಂತಂದರೆ ನ್ಯಾಚುರಲ್ ಆಗಿ ನೋವನ್ನ ಕಡಿಮೆ ಮಾಡ್ಕೋಬೋದು. ಏನಪ್ಪ ಅಂತ ಅಂದರೆ ಅದನ್ನು 3 days ಒನ್ಸ್ ಮಾಡಿದ್ರೆ ಸಾಕು. ಒಂದು ಬೌಲ್ನ ತಗೊಳ್ಳಿ. ಸ್ನಾನಕ್ಕಿಂತ ಮುಂಚೆ ಒಂದು ಬೌಲ್ಗೆ ಯಾರಿಗೆಲ್ಲ ಮಂಡಿಗೆ ನೋವಾಗಿದೆ ಮಂಡಿಗೆ ಮಾತ್ರ ಹಚ್ಕೊಳ್ಳಿ, ಬೆನ್ನಿಗೆ ಏನಾಗಿದೆ ಬೆನ್ನಿಗೆ ಹಚ್ಕೊಳ್ಳಿ, ಕೈ ನೋವಾಗಿದೆ ಕೈಗೆ ಹಚ್ಕೊಳ್ಳಿ. ಏನಂತ ಅಂದರೆ 2 ಸ್ಪೂನು ಹರಳೆಣ್ಣೆ, 2 ಸ್ಪೂನು ನೀಲಗಿರಿ ಎಣ್ಣೆ, 2 ಸ್ಪೂನು ಎಳ್ಳೆಣ್ಣೆ, ಇಲ್ಲ ಅಕಸ್ಮಾತು ಆಯುರ್ವೇದಿಕ್ ಹೇರ್ ಆಯಿಲ್ಗಳು ಬರ್ತಾ ಇದ್ದಾವೆ, ಆ ಆಯುರ್ವೇದಿಕ್ ಹೇರ್ ಆಯಿಲ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಬೋದು. ಇಷ್ಟು ಎಣ್ಣೆನ ನೀವು ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ನಿಂಬೆ ಹಣ್ಣನ್ನ ಚೆನ್ನಾಗಿ ಒಂದು 4 ಸ್ಪೂನು ನಿಂಬೆ ರಸನ ಅದರೊಳಗೆ ಹಾಕ್ಕೊಳ್ಳಿ. ಹಾಕೊಂಡ್ಬಿಟ್ಟು ಎಲ್ಲಿ ಪೇನ್ ಆಗಿದೆ ಆ ಪೇನ್ ಆಗಿರೋ ಜಾಗಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ. ಅದನ್ನು ಮಸಾಜ್ ಮಾಡೋದ್ರಿಂದ ತುಂಬ ಪ್ರೆಸರ್ ಎಲ್ಲ ಹಾಕಕ್ಕೆ ಹೋಗ್ಬಾರ್ದು, ಜಸ್ಟ್ ಮಸಾಜು. ಅಲ್ಲಿ ಬಿಸಿ ಆಗ್ಬೇಕು ಅಷ್ಟೆ. ನೀವು ಮಸಾಜ್ ಮಾಡುವ ಜಾಗದಲ್ಲಿ ಸ್ವಲ್ಪ ಬಿಸಿ ಆಯಿತು ಅಂತಂದರೆ, ರಕ್ತ ಚಲನೆ ಆಡ್ತಾ ಇಲ್ಲ ಅಂತಂದರೆ, ಎಲ್ಲಿ ಬ್ಲಾಕೇಜಸ್ ಆಗಿದೆ ಅಂತಂದರೆ, ನರಗಳದ್ದು ಪ್ರಾಬ್ಲಮ್ ಏನೇ ಇದ್ರೂ ಈ ಆಯಿಲ್ನಲ್ಲಿ ಮಸಾಜ್ ಮಾಡಿದ ತಕ್ಷಣವೇ ನರಗಳಿಂದ ಎಲ್ಲ ಥರದ ವೀಕ್ನೆಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ರಕ್ತ ಹೆಪ್ಪುಗಟ್ಟಿದ್ದು ರಿಲೀಸ್ ಆಗಿ ಏನು ಬಾಡಿ ಪೇಯ್ನಿಂದ ಒದ್ದಾಡ್ತಾ ಇದ್ದೀರಾ ಅದು ರಿಲ್ಯಾಕ್ಸೇಷನ್ ಆಗುತ್ತೆ. ಮತ್ತು ನಿಮಗೆ ಎಲ್ಲೆಲ್ಲಿ ಬಾಡಿ ಪೇಯ್ನ್ ಇದೆ ಅಲ್ಲಿಗೆಲ್ಲ ಈ ಆಯಿಲ್ನ ಹಾಕಿಬಿಟ್ಟು ಸ್ವಲ್ಪ ಮಸಾಜ್ ಮಾಡಿ ಒಂದು 1/2 hour ಬಿಟ್ಟು ನೀರಿನಲ್ಲಿ ಸ್ನಾನ ಮಾಡ್ಕೊತೀರಾ, ಆ ಸ್ನಾನ ಮಾಡೋ ಜಾಗಕ್ಕೆ ಸ್ವಲ್ಪ ಪ್ರೆಸರ್ ಆಗಿ ಹಾಕೊಬೇಕು. ಮಗ್ ತಗೊಳ್ಳಿ, ಮಗ್ಗಲ್ಲಿ ಒಂದು 4 ಮಗ್ಗು 5 ಮಗ್ಗು ಆ ಸ್ಥಳಕ್ಕೆ ಬರ್ತಾ ಇದ್ರೆ ನಿಮಗೆ 15 days ಆರ್ 20 days 20 ಡೇಸಲ್ಲಿ ಈ ನೋವು ನಿಮಗೆ ಪದೇ ಪದೇ ಕಾಣಿಸ್ಕೊಳ್ಳಲ್ಲ. ಏನಂತ ಅಂದರೆ ಕೆಲವಷ್ಟು ಹೊರಗಡೆ ಹೋಗ್ಬಿಟ್ಟು ನೀವು ಕೆಲವಷ್ಟು ಆಯಿಂಟ್ಮೆಂಟ್ಗಳನ್ನ ತೊಗೊಂಬರ್ತೀರಾ, ಆ ತಕ್ಷಣವೇ ಬೆಳಗ್ಗೆ ಹೊತ್ತಿಗೆ ರಿಲೀಫ್ ಆಗುತ್ತೆ, ಮತ್ತು ಮಧ್ಯಾಹ್ನ ನೋವು ಸ್ಟಾರ್ಟ್ ಆಗುತ್ತೆ. ಕೆಲವಷ್ಟು ಎಣ್ಣೆಗಳನ್ನ ತೊಗೊಬರ್ತೀರಾ, ನೋವಿನ ಎಣ್ಣೆ ಅಂತ ಹೇಳಿ, ಅದನ್ನು ಹಚ್ತೀರಾ, ಹಚ್ಚಿ ಮಾರನೇ ದಿವಸಕ್ಕೆ ನಿಮಗೆ ಕಡಿಮೆ ಆಗುತ್ತೆ. ಮತ್ತೆ 2-3 days ಆಯಿತು ಅಂತ ಅಂದರೆ ನೋವು ಜಾಸ್ತಿ ಆಗುತ್ತೆ. ಆದರೆ ಈ ಆಯಿಲ್ ಮಸಾಜ್ನ ನೀವು ಎವ್ರಿ ಡೇ ಒಂದು 15 days ಮಾಡಿದ್ರಿ ಅಂತಂದರೆ ನೋವು ಕಾಣಿಸಲ್ಲ, ಮತ್ತು ಚರ್ಮದ ಆರೈಕೆಯೂ ಚೆನ್ನಾಗಿರುತ್ತೆ, ಮತ್ತು ಜಾಯಿಂಟ್ ಪೇಯ್ನು, ಜಾಯಿಂಟ್ ಎಲ್ಲೆಲ್ಲಿ ನರಗಳದ್ದು ಪ್ರಾಬ್ಲಮ್ ಆಗಿರುತ್ತೆ ಅದೆಲ್ಲ ಸಡಿಲಗೊಂಡು ಈ ಮಸಾಜಿಂದ ನಿಮ್ಮ ರಕ್ತ ಸಂಚಲನ ಚೆನ್ನಾಗಾಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಇನ್ನೂ ಅಷ್ಟು ಕೆಲವೊಂದು ಟಿಪ್ಸ್ಗಳ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ನಮಸ್ತೆ ವೀಕ್ಷಕರೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.